ಬೆಂಗಳೂರು ಒಲಿದ್ರೆ ಮಾತ್ರ ದೇವ್ರ ಥರ. ಒಂದು ಸಲ ಕೊಟ್ಟರೆ ಮಗನೇ ನೀನು ಎಲ್ಲೋದ್ರೂ ಬಿಡಲ್ಲ ಕಣ, ವಾಪಸ್ ಬಾರೋ ಅಂತ ಹೇಳ್ಕೊಳುತ್ತೆ. ಓಹೋ ಯಾರು ಕಿಯಾ ಮೇ ಚಲ್ನಾ. ಕ್ಲಚ್ಚು ಸೇಮ್ ಹಾಗೆ ಇದೆ, ಅದು ರೆಕ್ಟಿಫೈ ಆಗಲಿಲ್ವಾ ಅಂತ. ಲೈಟ್ ಒಟ್ಟು ಹಾಂ ಕರೆಕ್ಟ್. ಓಕೆ ಮೊಹಮ್ಮದ್ ಬ್ರೋ, ಥ್ಯಾಂಕ್ ಯು. ಸಿಗೋಣ. ಹಾಂ ಎಸ್. ಇಲ್ಲಿ ನೋಡಿ ಭಾಗಮನೆ ಟೆಕ್ ಪಾರ್ಕ್ ಅನ್ಕೋತೀನಿ. ಇದು ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಅವ್ರದ್ದು ಅಂತ ಅನಿಸುತ್ತೆ. ಬೆಂಗಳೂರಲ್ಲಿ ಈ ಥರ ಎಲ್ಲರೂ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಕನ್ನಡಿಗರೆಲ್ಲ ನಮ್ಮ ಯೂನಿಟಿ ಯಾವ ಲೆವೆಲ್ಗಿರುತ್ತೆ ಹೇಳಿ. ಹಾಂ ಬಾಯ್. ಎಲ್ಲಿ ಅವರು ನಿಮ್ಮ ಕೇಳಿದೆ ಅಂತೇಳಿ. ಹಾಂ ಬರಲಾ? ನೋಡಲಿ ಬಂದು ನಿಂತಿದ್ದಾರೆ. ಹಾಂ ಬಾಯ್ ಹುಷಾರು, ಸಿಗೋಣ. ಫೋನ್ ಮಾಡು ಆಮೇಲೆ, ಹೊರಡು ನೀನು, ಹುಷಾರು. ಓಕೆ 8366 ರ್ಯಾಪಿಡೋ ಅಲ್ಲ? ಹಾಂ ಕಿತ್ತಡಿ ಕಿರಣ್ ಅಂತ ನೋಡಿರ್ತೀರಾ. 83 ಬ್ರೋ, 8366. ಎಸ್, ಹೆಲ್ಮೆಟ್ ಹಾಕಿದ್ದೀನಿ. ಓ ಥ್ಯಾಂಕ್ ಯು. ಮೊಹಮ್ಮದ್ ಅಲ್ಲ ನಿಮ್ಮ ಹೆಸರು? ರೋಜಾ ನಡೀತಾ ಇದೆಯಾ? ಹೆಂಗೆ ಸ್ಟ್ರೆಂತ್ ಇದ್ದೀರಾ? ಏನು ತಗೊಂಡ್ರಿ ಬೆಳಗ್ಗೆ ಟಿಫನ್ನು? 4 ಗಂಟೆಗೆ ತಿಂತೀರಲ್ಲ. ಏನು ತಿಂದಿದ್ರಿ? ರೈಸು, ಚಪಾತಿ. ಓಕೆ, ಎಲ್ಲ ಪ್ರೋಟೀನೇ ಅಂದರೆ. ಶಾಪ್ ಹೊಡಿತಿದ್ದಲ್ಲ ಅದು ಯಾವುದು? ಆನ್ ಆಗಿದೆಯಾ? ಆನ್ ಆಗಿದೆ. ರೆಕಾರ್ಡ್ ಆಗ್ತಿದೆಯಾ? ಆಗ್ತಿದೆ. ನಿಮ್ಮ ಮುಖ ಇಲ್ವಲ್ಲ ಬಿಡಿ, ತಲೆಗೆಡ್ಸ್ಕೊಬಿಡಿ. ಹೋಗ್ಬೋದಾ? ನೀವು ಅದಕ್ಕೆ ಬುದ್ಧಿವಂತರು, ಮೊದಲೇ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದೀರಾ. ಗುಡ್ ಬಾಯ್. ಓಕೆ, ಸೊ ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ನಾನು ಎಕ್ಸಾಕ್ಟಾಗಿ ಇವಾಗ ಬೆಂಗಳೂರಿನ ಶಾಂತಿ ನಗರ ಆ ಏರಿಯಾದಲ್ಲಿದ್ದೀನಿ. ಸೊ ಏನಕ್ಕೆ ಅಂತಂದರೆ ವಿನಯ್ದು ಕಾರ್ದು ಅವನು ಒಂದು ಟೈರನ್ನು ಹಾಕ್ಸ್ಬೇಕಾಗಿತ್ತು. ಸೊ ಹಂಗಾಗಿ ವಿನಯ್ ಜೊತೆ ಬಂದಿದ್ದೆ. ಸೊ ಹಂಗೆ ನಂದು ಇನ್ನೊಂದು ಕೆಲಸ ಏನು ಅಂತಂದರೆ ಆ್ಯಸ್ ಯೂಶ್ವಲ್ ನೆನ್ನೆ ವ್ಲಾಗಲ್ಲಿ ನಿಮ್ಗೆ ಹೇಳ್ದಂಗೆ 390ನ ಸರ್ವಿಸಿಗೆ ಬಿಟ್ಟಿದ್ನಲ್ಲ, ಸೊ ಅದನ್ನು ಈಸ್ಕೊಳ್ಳೋಕ್ಕೆ ಅಂತ ಇವಾಗ ಹೋಗ್ತಾಯಿದ್ದೀನಿ. ಇವಾಗ ಈ ಯಾವುದಿದು ಸೆಂಟ್ ಜೋಸೆಫ್ ಯೂನಿವರ್ಸಿಟಿ ಹತ್ರ ಪಾಸ್ ಆಗ್ತಾಯಿದ್ದೀನಿ. ಏನಿದೆ ಗೊತ್ತಾ, ಕಾಲೇಜ್ ಇರಲಿ, ಅಲ್ಲಿ ಒಳಗಡೆ ವೈಬ್ ನೋಡಿದ್ರೆ ಏನು ಮಾಡರ್ನೈಜೇಷನ್ನು. ಆ ಹುಡುಗಿರ ಡ್ರೆಸ್ಸು, ಆ ಹುಡುಗರ ಡ್ರೆಸ್ಗಳು ಎಲ್ಲ ಬ್ಯಾಗಿ ಪ್ಯಾಂಟ್ಗಳು ಹಾಕ್ಕೊಂಡು, ಆಮೇಲೆ ನಿಮ್ಗೆ ಅದೊಂಥರ ಬೇರೆ ಡಿಫ್ರೆಂಟ್ ಫೀಲ್ ಅನ್ನಿಸ್ತು ನನಗೆ ಲಿಟ್ರಲಿ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಸೊ ಅದನ್ನು ನೋಡಿ ನನಗೆ. ಸೊ ಹಂಗಾಗಿ ಈ ಥರ ಎಲ್ಲ ಇದೆ ಪ್ರಪಂಚ. ಬೆಂಗಳೂರು ಎಂಥ ಊರು ಅಂತಂದರೆ ನಿಮಗೆ ಒಂದೇ ಒಂದು ಬೆಂಗಳೂರಲ್ಲಿ ನೀವು ಇಡೀ ಭಾರತನ ನೋಡ್ಬೋದು, ಆ ಲೆವೆಲ್ಗಿದೆ ಆಯಿತಾ. ಸೊ ಇನ್ನು ಆ ಕಡೆಗೆ ಹೋದರೆ JC ರೋಡು, ಲಾಲ್ಬಾಗು, ಎಂತೆಂಥದ್ದಿದೆ ಲಿಟ್ರಲಿ. ಇತ್ತೀಚೆಗೆ ನಾನು ಜಾಸ್ತಿ ಬೆಂಗಳೂರನ್ನು ಓಡಾಡ್ತಾ ಇರೋದ್ರಿಂದ ನನಗೂ ಒಂಚೂರು ಬೆಂಗಳೂರು ಬಗ್ಗೆ ಗೊತ್ತಾಗ್ತಾಯಿದೆ. ದೇವರನ್ನೇ ಹೇಳ್ತೀನಿ, ಬೆಂಗಳೂರು ಈ ಬದುಕಬೇಕು ಅಂತ ಬರೋರಿಗೆ ಬದುಕಿನ ಭಿಕ್ಷೆ ಕೊಡೋಂಥ ಒಂದು ಪುಣ್ಯದ ಊರು ಅಂತ ಹೇಳ್ಬೋದು ಇದನ್ನು. ಬೆಂಗಳೂರಲ್ಲಿ ಬಂದು ನಾನಿಲ್ಲಿ ದುಡಿಯೋಕ್ಕಾಗಲಿಲ್ಲ ಅಥವಾ ನಾನಿಲ್ಲಿ ಬದುಕೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡ್ರೆ ಅವನಂಥ ದಡ್ಡ ಇನ್ನೊಬ್ಬ ಇಲ್ಲ. ಆಮೇಲೆ ಬೆಂಗಳೂರಲ್ಲಿ ಬದುಕೋಕ್ಕಾಗಲ್ಲ ಅಂತಂದ್ಬಿಟ್ಟು ಬಿಟ್ಬಿಟ್ಟು ಓಡಾಕ್ತಾರಲ್ಲ, ನೀನು ಎಲ್ಲೋದ್ರೂ ಬದುಕೋಕ್ಕಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಒಂದು ಟೈಮಲ್ಲಿ ನಾನು ಕೂಡ ಬೆಂಗಳೂರಲ್ಲಿ ಬಂದು ಇದ್ಬಿಟ್ಟು ಇಲ್ಲ ನಾನು ಇಲ್ಲಿ ಬದುಕೋಕ್ಕಾಗಲ್ಲ ಅಂತಂದ್ಬಿಟ್ಟು ವಾಪಸ್ ಹೊಟ್ಟೋಗ್ಬಿಟ್ಟಿದ್ದೆ. ಪುನಃ ಬಿಡಲಿಲ್ಲ ಬೆಂಗಳೂರು ಕರೆಸ್ಕೊಂತು. ಬೆಂಗಳೂರು ಒಲಿದ್ರೆ ಮಾತ್ರ ದೇವ್ರ ಥರ. ಒಂದು ಸಲ ಕೊಟ್ಟರೆ ಮಗನೇ ನೀನು ಎಲ್ಲೋದ್ರೂ ಬಿಡಲ್ಲ ಕಣ, ವಾಪಸ್ ಬಾರೋ ಅಂತ ಹೇಳ್ಕೊಳುತ್ತೆ. ಆದರೆ ಕೆಲವೊಬ್ರಿಗೆ ಒಲಿಯಲ್ಲ. ಸೊ ಅದು ನೀವೇನೇ ಮಾಡಿದ್ರೂ ಅದು ಒಲಿಯೋದು ಕಷ್ಟ ಇದೆ. ಸೊ ಹಿಂಗೆಲ್ಲ ಇದೆ ಸದ್ಯಕ್ಕೆ ಪ್ರಪಂಚ. ಒಂದು ಸ್ವಲ್ಪ ನಿಧಾನಕ್ಕೆ ಹೋಗಿ, ನಂಗೆ ಭಯ ಆಯ್ತೈತೆ ನೀವು ಹೋಗ್ತಾ ಇರೋದು. ಎಲ್ಲರೂ ಕಾಲ್ಗೆಲ್ಲೋ ತಾಗಿಸ್ಕೊಬಿಡ್ತೀನ ಅಂತ. ಮ್ಯಾಪ್ ಕೆಳಗಡೆ ಇದೆಯಾ? ಲೊಕೇಶನ್ ಹೋಗ್ತೀರಾ ಹೇಳಲ್ಲ? ಹಾಂ ಓಕೆ ಡನ್. ಸೊ ಹಿಂಗೆ ಇಷ್ಟೆಲ್ಲ ಇದೆ. ಸೊ ಈಗ ಸೀದಾ ನಾವು ಈ ಬೆಂಗಳೂರಿನ ಬ್ಯೂಟಿನ ನೋಡ್ಕೊಂಡು ಎಂಜಾಯ್ ಮಾಡ್ಕೊತ ಹಂಗೆ ಹೋಗೋಣ. ಇವಾಗ ಎಲ್ಲಿಗೆ ಹೋಗೋಣ? ಕರೆಕ್ಟಾಗಿ ಇವಾಗ ಮೇಕ್ರಿ ಸರ್ಕಲ್ ಹತ್ರ ಹೋಗೋಣ. ಯಾಕಂದರೆ ಅಲ್ಲೇ ನಮ್ಮ KTM ಗಾಡಿನ ಬಿಟ್ಟಿರೋದು. ಹಬ್ಬ ಮಾಡೋರೇ ಇರ್ತಾರಲ್ಲ, ಅಲ್ಲೇ ತಿನ್ಬೇಕಾ ನೀವು ಅಥವಾ ಎಲ್ಲಾದರೂ ಹೋಟ್ಲಲ್ಲಿ ತಿನ್ಬೋದಾ? ಈಗ ಈ ರೋಜಾ ಟೈಮಲ್ಲಿ ವೆಜ್ಜೇ ತಿನ್ಬೇಕಾ ಅಥವಾ ನಾನ್ ವೆಜ್ ಏನಾದರೂ ತಿನ್ಕೋಬೋದು? ಓಕೆ. ಬಟ್ ನೀರು ಕುಡಿಬೋದಾ? ಇಲ್ಲ, ನೀರು ಕುಡಿಯೋಂಗಿಲ್ಲ ಬ್ರೋ. ಹೆಂಗೆ ಮೇಂಟೈನ್ ಹೋಗುತ್ತಾ? ಎಷ್ಟು ದಿನ ಮಾಡಬೇಕಿದು? 30 ಡೇಸು ಅಪ್ ಟು ರಂಜಾನ್ವರೆಗೆ. ಶುರು ಆಗ್ಯದ ಯಾವಾಗಿಂದ? ಈ
ಅಂತೆ 19th ಶುರು ಆಯಿತು. ಓಕೆ. ನೆಕ್ಸ್ಟು 19th ಇರುತ್ತೆ. ಅಂದರೆ ಏನು ಅದು ಹಾಫ್ ಮೂನ್ ಕಾಣೋವರೆಗೂ ಮಾಡಬೇಕಾ ಅಥವಾ ಹೆಂಗೆ ಅದು ರೂಲ್ಸು? ಓಕೆ. ಇಲ್ಲಿ ನೋಡಿ ಭಾಗಮನೆ ಟೆಕ್ ಪಾರ್ಕ್ ಅನ್ಕೋತೀನಿ. ಇದು ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಅವ್ರದ್ದು ಅಂತ ಅನಿಸುತ್ತೆ. ಸೊ ಅವರ ಸರ್ನೇಮ್ ಅಂದರೆ ಮನೆ ನೇಮನ್ನೇ ಇದನ್ನು ಹೆಸರಿಟ್ಟಿರೋದು ಭಾಗಮನೆ ಅಂತ. ನಾನು ಕೇಳಿದ್ದೆ, ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮಾಡಿ. ಸೊ ಭಾಗಮನೆ ಅನ್ನೋದು ನಿಜವಾಗ್ಲೂ ಚಿಕ್ಕಮಂಗ್ಳೂರು ಅವ್ರದ್ದೇನಾ ಅಥವಾ ಬೇರೆಯವ್ರದ್ದ ಅಂತ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಹಂಗೆ ಅಂದ್ಕೊಂಡಿದ್ದೀನಿ. ಎಸ್, ತಪ್ಪಾಗಿದ್ದರೆ ಹೇಳಿ. ಮಿರರ್ ಹಾಕ್ಸಿ, ಆ್ಯಕ್ಚುಲಿ ಮಿರರ್ ಹಾಕ್ಸಿ ಇದನ್ನ ಇಟ್ಕೊಬಿಡಿ. ಹಾಂ, ಸೇಫ್ಟಿ ಅಲ್ಲ, ನೀವು ಸುಮ್ಮನೆ ಸ್ಪೀಡ್ ಬೇಡ ಓಡಿಸ್ಬೇಕಿರುತ್ತೆ, ಟೈಮ್ ಪಿಕ್ ಮಾಡಬೇಕಿರುತ್ತೆ. ಫೋನ್ ನಿಮ್ದು ರಿಂಗ್ ಆಗ್ತಿರೋದು ಆ ಕಡೆನಾ? ಅಲ್ಲಿ. ಹಾಂ, ಓಕೆ. ಪ್ರೀತಿ ಕೊಂದ ಕೊಲೆಗಾತಿ ನಾ ಹೇಳೋ ಕತೆಗೆ ಸ್ಫೂರ್ತಿ. ಮನೆಗಳನ್ನೆಲ್ಲ ಮಾಡ್ಕೊಂಡಿದ್ದೆ ಅಲ್ಲ, ಹೌದು. ನೀವು ಒಂದ್ಸತಿ ಜಕ್ಕೂರ್ ಕಡೆ ಹೋಗ್ರಿ ನೋಡಿ, ನೀವು ಅಲ್ಲೂ ಸಿಗ್ತಾರಾ? ಜಾಸ್ತಿ ಅಲ್ಲೇ ಇರೋದು GK ರೋಡು. ಈಗ ನೋಡಿ, ಈಗ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಹೇಳೋದಾದ್ರೂ ಅದು ತಪ್ಪೇ ಅಲ್ವಾ? ಅವ್ರು ಇರೋದು. ನಾನು ಅದ್ರದ್ದೊಂದು ವೀಡಿಯೋ ಮಾಡಿ ಹಾಕಿದ್ದೆ ಆ್ಯಕ್ಚುಲಿ, ನಾನೂ. ಅಂದರೆ ಅದು ಅವ್ರು ಬಂದು ಅಲ್ಲಿ ಅಕ್ರಮವಾಗಿ ಉಳಿದಿರೋದು ಸರಿಯಲ್ಲ ಅನ್ನೋ ಥರ. ಪಪ್ಪಿಗೆ ಇಲ್ಲಿ ರ್ಯಾಪಿಡ್ ಓಡಿಸ್ತಾರವರು ಮುಸಲ್ಮಾನರು. ಸೊ ಅವರು ಓಪನಾಗಿ ಹೇಳ್ತಾ ಇದ್ದಾರೆ, ಕೋಗಿಲುನಲ್ಲಿ ಏನು ಇವರು ಬಾಂಗ್ಲಾದೇಶದವ್ರು ಬಂದಿದ್ರು ಅದು ಸರಿಯಲ್ಲ, ತಪ್ಪು ಅಂತ. ಸೊ ಒಂದು ಹಂಗೆ ಮಾತುಕತೆ ಆಡಬೇಕಾದ್ರೆ ಬಂತು. ಆಮೇಲೆ ಎಷ್ಟು ಅದ್ಭುತವಾದ ಕನ್ನಡ ಮಾತಾಡ್ತಾ ಇರ್ತಾರೆ. ಬೆಂಗಳೂರಲ್ಲಿ ಈ ಥರ ಎಲ್ಲರೂ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಕನ್ನಡಿಗರೆಲ್ಲ ನಮ್ಮ ಯೂನಿಟಿ ಯಾವ ಲೆವೆಲ್ಗಿರುತ್ತೆ ಹೇಳಿ? ಭಾಷೆಗೆ ಆ ಶಕ್ತಿ ಇದೆ. ನೀವು ಜಾತಿ ಧರ್ಮ ಅದನ್ನೆಲ್ಲನೂ ಕೂಡ ಬಿಟ್ಟು ಒಂದು ಭಾಷೆಯ ಜನಾಂಗದವರನ್ನು ಸೇರಿಸೋವಂಥದ್ದು. ದಯವಿಟ್ಟು ಆದಷ್ಟು ಎಲ್ಲರೂ ಕನ್ನಡ ಮಾತಾಡಿ. ಸೊ ಆಲ್ಮೋಸ್ಟ್ ಬಂದ್ವಿ ನಾವಿವಾಗ ಶೋರೂಮ್ ಹತ್ರಕ್ಕೆ. ಸೊ ಇದೊಂದು ಫ್ಲೈಓವರ್ ಕೆಳಗಡೆ ಅಂದರೆ ಅಂಡರ್ ಪಾಸ್ ಆದರೆ ಆ ಕಡೆನೇ ಇದೆ KTM ಶೋರೂಮ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಅಂದ್ಬಿಟ್ಟು. ಎರಡನೇದು KTM ಸರ್ವಿಸ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಮೇಕ್ರಿ ಸರ್ಕಲ್ ಅಂತಲೇ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಸರ್ವಿಸ್ ಮಾಡಿಸ್ಬೇಕು ಅಂತಂದರೆ ಇಲ್ಲಿಗೆ ಬನ್ನಿ, ಸೇಲ್ಸ್ಗೆ ಹೋಗಬೇಕು ಅಂತಂದರೆ ಆ ಕಡೆಗೆ ಹೋಗಿ ಇನ್ನೊಂದು ಲೊಕೇಶನ್ಗೆ. ವೈಬ್ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ. ಲೆಫ್ಟ್ ಬ್ರೋ ಇಲ್ಲಿ. ಎಸ್, ಹಾಂ ಕರೆಕ್ಟ್ ಅಲ್ಲೇ. ಡನ್. ಕಿರಣ್ ಬ್ರೋ ರೆಡಿ? ರೆಡಿ ಬಂದೆ ಬ್ರೋ. ಎಷ್ಟಾಯ್ತು ನೋಡಿ? ಆರಾಮಾಗಿ ಮಾಡಿ. ಓಕೆ ಮೊಹಮ್ಮದ್ ಬ್ರೋ, ಥ್ಯಾಂಕ್ ಯು. ಸಿಗೋಣ. ಹಾಂ, ಎಸ್, ನೀವು ಹುಷಾರು. ಓಕೆ, ಥ್ಯಾಂಕ್ ಯು. ಬಾಯ್. ಕೆಳಗಡೆ ಇದೆಯಾ? ಬಂದೆ. ಸೊ ನಮ್ಮ ಗಾಡಿ ರೆಡಿ ಆಗಿರುತ್ತೆ, ನೋಡ್ಕೊಂಬರೋಣ. ಸೊ ನಾನು ಹೇಳಿರೋ ಪ್ರಾಬ್ಲಮ್ ಎಲ್ಲ ಫಿಕ್ಸ್ ಆಗಿದೆಯಾ ಅಂತ ನೋಡಬೇಕು. ಎಸ್ಪೆಷಲಿ ಲೈಟದು ಎಲ್ಲ ಸರಿ ಆಯ್ತಾ ಬ್ರಾ? ಏನಾದ್ರು ಮೇಜರ್ ಇತ್ತಾ? ಮೇಜರ್ ಇಲ್ಲಲ್ಲ. ಗಾಡಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ನಮ್ಮ ಗಾಡಿ ಹಿಂಗಿರಬೇಕು ಅಷ್ಟೇ. ಈ ಥರ ಇದ್ರೇ ಚೆಂದ ಅಂತ ಅಂದ್ಕೊಂಡು ಮಾಡಿಸಿದ್ರೆ ಅದ್ರ ಮಜಾನೇ ಬೇರೆ. ನೋಡಿ, ಈಗಲೂ ಹೊಸ ಗಾಡಿ ಕಾಣಿಸ್ದಂಗೆ ಕಾಣಿಸುತ್ತೆ. ಒಂದು ಟೆಸ್ಟ್ ಡ್ರೈವ್ ಮಾಡಿ ಅದಾದಮೇಲೆ ಹೇಳ್ತೀನಿ ಏನು ಕಾಸ್ಟ್ ಆಗಿದೆ ಏನು ಎತ್ತ ಅಂತ. ಸಮಾಧಾನ. ಫಸ್ಟ್ ಏನು ಅಂತಂದರೆ ಅದೊಂದು ವಾಶ್ ಮಾಡಿಸಿದ ತಕ್ಷಣವೇ ಗೊತ್ತಾಗುತ್ತೆ ಗಾಡಿದು ಹೆಂಗೆ ಅಂತ. ಸೊ ಈಗ ಏನಾಗಿದೆ ಅಂತಂದರೆ ಟೋಟಲು 5,500 ಬಂದಿದೆ ಆಯಿತಾ. ಸೊ ಇದರಲ್ಲಿ ನಾನು AMC ಕಾರ್ಡು ಅಂತ ತಗೊಂಡಿದ್ದೆ. ಸೊ ಆ ಕಾರ್ಡಿಂದ ನನಗೆ ಈಗ 1,000 ರೂಪಾಯಿ ಡಿಸ್ಕೌಂಟ್ ಆಗಿದೆ. ಸೊ ಅದು ಹೆಂಗೆ ಅಂತಂದರೆ ಆ AMC ಕಾರ್ಡ್ ತೊಗೊಂಡ್ರೆ 2,000 ರೂಪಾಯಿಗೆ 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಆ 1 ವರ್ಷದಲ್ಲಿ ನಾವು ಏನು ಸರ್ವಿಸ್ ಮಾಡಿಸಿದ್ರು 3 ಪೇಯ್ಡ್ ಸರ್ವಿಸಲ್ಲಿ 1000 ಅಂದರೆ ಲೇಬರು ಡಿಟೆಕ್ಟ್ ಆಗುತ್ತೆ. 10% ಬೇರೆ ಲೇಬರ್ ಏನು ಬಿಟ್ಟಿರ್ತೀವೋ ಅದರಲ್ಲಿ 10% ಮೈನಸ್ ಮಾಡ್ತಾರೆ. ಅಂದರೆ ಬೇರೆ ಕೆಲಸ ಏನಾದ್ರು ಮಾಡಿದ್ದು ಲೇಬರ್ ಇರುತ್ತಲ್ಲ ಅದರಲ್ಲಿ 10% ಆಫ್ ಇರುತ್ತೆ. ಜೊತೆಗೆ 3 ವಾಟರ್ ಸರ್ವಿಸ್ ಫ್ರೀ ಇರುತ್ತೆ. ಸೊ ಇದೆಲ್ಲನೂ ಕೂಡ ನಾವು ಅಪ್ಲೈ ಮಾಡ್ಕೊಬೋದು. ಬಟ್ ನಾನು ತಗೊಂಡೆ, ಆದರೆ ಒಂದು ಸಲನೂ ಯೂಸ್ ಮಾಡೋಕ್ಕಾಗಲಿಲ್ಲ. 1 ವರ್ಷ ಹತ್ರ ಬಂದೇ ಬಿಡ್ತು. ಯಾಕಂದರೆ ಗಾಡಿ ನಾನು ಅಷ್ಟು ಓಡಿಸಿರ್ಲಿಲ್ವಲ್ಲ, ಹಾಗಾಗಿ. ನೀವೇನಾದರೂ ಗಾಡಿನ ಜಾಸ್ತಿ ಓಡಿಸ್ತೀರಾ ಅಂತಂದರೆ 100% ಯೂಸ್ ಆಗುತ್ತಿದ್ದು. ಓಕೆ, ನೈಸ್. ಓಹೋ ಯಾರು ಕಿಯಾ ಮೇ ಚಲ್ನಾ. ಕ್ಲಚ್ಚು ಇನ್ನೊಂದು ಸ್ವಲ್ಪ ಹಾರ್ಡ್ ಇದೆ. ಕ್ಲಚ್ದೊಂದು ಹೇಳಬೇಕು ಈಗ. ಕ್ಲಚ್ಚು ಸೇಮ್ ಹಾಗೆ ಇದೆ, ಅದು ರೆಕ್ಟಿಫೈ ಆಗಲಿಲ್ವಾ ಅಂತ. ಹಾರ್ಡ್ ಫೀಲ್ ಅಲ್ಲ, ಲೈಟ್ ಒಟ್ಟು. ಹಾಂ, ಕರೆಕ್ಟ್. ಇದೊಂದು ಚೇಂಜ್ ಮಾಡ್ಕೊಂಬಿಡ್ತೀನಿ. ಇದು ಶಾಕ್ದು ಹೇಳಿದ್ನಲ್ಲ,
ಹೆಂಗೆ ಏನಾಗ್ತಿದೆ ಇವಾಗ ಓಕೆ ಅಲ್ಲ ಈಗ ಓಕೆ, ಬಟ್ ಚೆಕ್ ಮಾಡಿದ್ರ ಒಂದ್ಸಲ? ಜಸ್ಟ್ ಆಗಿದೆ ಹೌದಾ? ಓಕೆ ಮಾಡಿಗೆ ಓಕೆ. ಸೊ ಇವಾಗ ನಿಮಗೆ ಒಂದು ರಫ್ ಬಿಲ್ನ ಹೇಳ್ಬಿಡ್ತೀನಿ ಎಷ್ಟಾಗಿದೆ ನನಗೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಟೋಟಲ್ ಏನೇನಾಗಿದೆ ಅಂತಂದರೆ, ಆಯಿಲ್ ಚೇಂಜ್ ಮಾಡಿಸಿದ್ದೀನಿ, ಆಯಿಲ್ ಫಿಲ್ಟ್ರು, ಎಲಿಮೆಂಟ್ ಏರ್ ಫಿಲ್ಟ್ರು, ಸ್ಪಾರ್ಕ್ಸ್ ಪ್ಲಗ್ಗು, ಮತ್ತು ಫ್ಯೂಲ್ ಫಿಲ್ಟರು, ಮತ್ತು ಕೂಲೆಂಟ್ಗಳು. ಯಾವುದಕ್ಕೆ? ಕೂಲೆಂಟು ಮತ್ತು ಕೂಲೆಂಟ್ 1 ಲೀಟ್ರದು ಮತ್ತು ಪ್ರೋಲೋವ್ದು ಬ್ರೇಕ್ ಫ್ಲೂಯಿಡ್. ಸೊ ಇದಿಷ್ಟನ್ನು ಹಾಕ್ಸಿರೋದು. ಆಮೇಲೆ ಇದ್ರದ್ದು ಲೇಬರ್ ಎಲ್ಲ ಸೇರಿ ಈಗ ಏನು ಇವರು ಇದನ್ನೆಲ್ಲ ಹಾಕ್ತಾರೋ, ಸ್ವಿಂಗಮ್ಗೆ ಗ್ರೀಸ್ ಹಾಕೋದಾಗಿರ್ಬೋದು, ಬ್ರೇಕ್ಗಳಿಗೆ ಫ್ಲೂಯಿಡ್ ಹಾಕೋದಾಗಿರ್ಬೋದು, ಇವೆಲ್ಲಕ್ಕೂ ಕೂಡ ಸರ್ವಿಸ್ ಚಾರ್ಜನ್ನು ಅಂದರೆ ಲೇಬರ್ ಚಾರ್ಜನ್ನು ಹಾಕ್ತಾರೆ. ಸೊ ಈಗ ನನಗೆ ಇಲ್ಲಿ ಪೇಯ್ಡ್ ಸರ್ವಿಸ್ ಏನಿದೆಯೋ ಅದು 0 ಆಗುತ್ತೆ. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ 1,000 ಸಮಥಿಂಗ್ ಬರ್ತಾಯಿತ್ತು, ಅದು ಮೈನಸ್ ಆಗಿದೆ. ನೆಕ್ಸ್ಟ್ ಏನು ಅಂತಂದರೆ ಈ ಲೇಬರ್ ಇದೆಯಲ್ಲ, ಇದರಲ್ಲಿ 10% ಆಫ್ ಆಗುತ್ತೆ. ನೀವು ನೋಡ್ಬೋದು 3,994 ಬಂದಿದೆ ಬಿಲ್ಲು. ಅದರಲ್ಲಿ ಇದರದ್ದು 10% ಮೈನಸ್ ಮಾಡಿ 3,871 ರೂಪಾಯಿ. ಸೊ ಈಗ ಆಲ್ಮೋಸ್ಟ್ ಇದು 5ನೇದೋ 6ನೇದೋ ಅನಿಸುತ್ತೆ ಸರ್ವೀಸು, ಪೇಯ್ಡ್ ಸರ್ವೀಸು. ಸೊ ಇಷ್ಟರಲ್ಲಿ ಇಷ್ಟಾಗಿದೆ. 58,000 ಕಿಲೋಮೀಟ್ರು ನನ್ನ ಗಾಡಿ ಓಡಿದೆ. ಸೊ ನಿಮ್ಗೆ ಇವಾಗ ಒಂದು ಟಿಪ್ ಏನು ಅಂತಂದರೆ, ಈ ಕಾರ್ಡ್ನ ತಗೋಬೇಕಾ ಬೇಡವಾ ಅಂತ. 2,000 ರೂಪಾಯಿ ಆಗುತ್ತೆ ಈ ಕಾರ್ಡ್ನ ತೊಗೊಳಕ್ಕೆ. ಇದರಲ್ಲಿ 3 ಸರ್ವಿಸ್ ಇರುತ್ತೆ. ಬಟ್ ನೀವು 2,000 ರೂಪಾಯಿ ತಗೊಂತೀರಾ ಅಂತಂದರೆ ಹೆಂಗೆ ಮಾಡಬೇಕು, ಒಂದು ವರ್ಷದಲ್ಲಿ ಮಿನಿಮಮ್ ಅಂತಂದ್ರು ಒಂದು 5,000 ಕಿಲೋಮೀಟ್ರ್ ಅಂತ ಅಂದ್ಕೊಂಡ್ರು ಮಿನಿಮಮ್ ಒಂದು 15,000 ಬೇಡ, 6,318 ಒಂದು 20,000 ಓಡಿಸ್ತೀರಾ ಒಂದು ವರ್ಷದಲ್ಲಿ ಅಂತ ಅನ್ನೋದಾದರೆ 100% ಇದನ್ನು ತಗೊಳ್ಳಿ. ಯಾಕೆ ಅಂತಂದರೆ ಪೇಯ್ಡ್ ಸರ್ವಿಸು, ಆಯಿಲ್ನ ಚೇಂಜ್ ಮಾಡಿದಾಗ ಪೇಯ್ಡ್ ಸರ್ವಿಸ್ ಇರುತ್ತಲ್ಲ, ಅದು ಡಿಸ್ಕೌಂಟ್ ಆಗುತ್ತೆ. ಇಲ್ಲ ಅಂತಂದರೆ ನನಗನ್ಸೋ ಪ್ರಕಾರ ಇದು ಅಷ್ಟೇನು ವರ್ತಿಲ್ಲ. ಬಟ್ ಸಮ್ಮೋ ನೀವು 2 ಸಲ ಬಿಟ್ರೂ ಕೂಡ 2,000 100% ಆಗೇ ಆಗುತ್ತೆ. ಯಾಕೆಂತಂದರೆ ಇಲ್ಲಿ ಪೇಯ್ಡ್ ಸರ್ವಿಸ್ ಅನ್ನೋದಿದೆಯಲ್ಲ, ಇದು ಬಂದುಬಿಡುತ್ತೆ. ಸೊ ಅಟ್ಲೀಸ್ಟ್ ಅದನ್ನಾದರೂ ಇಟ್ಕೊಳ್ಳೋಕ್ಕೋಸ್ಕರ ಒಂದು ಸಲ 3 ಫ್ರೀ ಸರ್ವಿಸ್ ಇರುತ್ತಲ್ಲ, ಅಂತಂದರೆ 3 ಚೈನ್ ಕ್ಲೀನಿಂಗು ಅವೆಲ್ಲ ಮಾಡಿಸ್ಕೊಬೋದು. ನೋಡಿ ನಿಮ್ಮ ಅನಿಸಿಕೆ ಹೆಂಗಿರುತ್ತೋ ಹಂಗೆ ನೋಡ್ಬಿಟ್ಟು ತೊಗೊಳ್ಳಿ. ಶೋರೂಮ್ಗೆ ಹೋಗಿ ಕೇಳಿ ಅವ್ರಿಗೆ ಇದು ಬೇಕು ಅಂತ, ಅದರ ಡೀಟೇಲ್ಸ್ನ ತೊಗೊಳ್ಳಿ. ಅದಾದಮೇಲೆ ಡಿಸೈಡ್ ಮಾಡಿ ನೀವು ತಗೋಬೇಕಾ ಬೇಡವಾ ಅಂತ. ಸೊ ಇದಿಷ್ಟು ನಮ್ಮ ಜೋಗಿಯ ಈ ಸರ್ವಿಸ್ನ ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ. ಸೊ ವ್ಲಾಗಲ್ಲಿ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ನಿಸಿದ್ರೆ ಒಂದು ಒಳ್ಳೆ ಕಮೆಂಟ್ ಹಾಕಿ, ನನಗೂ ಕೂಡ ಉತ್ತೇಜನ ಸಿಗ್ದಂಗೆ ಆಗುತ್ತೆ. ಓಕೆನಾ? ಇಷ್ಟು ಹೇಳ್ತಾ ಎಲ್ರಿಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್.